ಅಂಜನಾದ್ರಿ ಬೆಟ್ಟಕ್ಕೆ ಹೋಗ್ತಾ ಇದ್ದೀವಿ. ಎಲ್ಲರೂ ಹೆಲ್ಮೆಟ್ ಧರಿಸಿ ಬೈಕ್ ರನ್ ಮಾಡ್ರಿ.
ದೂರದಿಂದ ಬಂದಿರುವ ಭಕ್ತಾದಿಗಳಿಗೆ ಕೂರುವ ಸ್ಥಳ ಅಂಜನಾದ್ರಿ ಬೆಟ್ಟಕ್ಕೆ ಮೇಲೆ ಹೋಗುವ ಜಾಗದಲ್ಲಿ ಸ್ವಲ್ಪ ಮೇಲೆ ಹೋಗುವ ಕೆಳಗೆ ಬರುವಾಗ ಕೂರುವ ಸ್ಥಳಗಳು ಚೆನ್ನಾಗಿ ಮಾಡಿದ್ದಾರೆ. ಇವರಿಗೆ ಧನ್ಯವಾದಗಳು. ಅಂಜನಾದ್ರಿ ಬೆಟ್ಟದ ಮೇಲೆ ಕೆಳಗೆ ನೋಡುವ ಒಂದು ಸುಂದರವಾದ ದೃಶ್ಯ ಹೀಗಿದೆ. ನೋಡ್ತಾ ಇರ್ರಿ ಮೆಟ್ಟಿಲುಗಳು. ಹಾಗೆ ಮುಂದೆ ಹೋಗ್ತಾ ನೀರಿನ ವ್ಯವಸ್ಥೆ ಕೆಳಗಡೆ ನೋಡಿ ಹೇಗಿದೆ. ಬಂದ ಭಕ್ತಾದಿಗಳಿಗೆ ನೀರು ಕುಡಿಯುವ ಸ್ಥಳ ಇದು. ನೋಡ್ತಾ ಇದ್ದೀರಲ್ಲ ಫ್ರೆಂಡ್ಸ್, ಚೆನ್ನಾಗಿ ಮಾಡಿದ್ದಾರೆ. ಶ್ರೀ ವೀರಾಂಜನೇಯ ಸ್ವಾಮಿಯ ಸುಂದರವಾದ ದೃಶ್ಯ ಇದು. ನೋಡಿ ಫ್ರೆಂಡ್ಸ್, ಒಮ್ಮೆ ನೋಡಿ ಅಂಜನಾದ್ರಿ ಬೆಟ್ಟದ ಮೇಲೆ ವ್ಯೂ ಕಾಣುತ್ತಿರುವ ಸುತ್ತಮುತ್ತಲಿನ ವಾತಾವರಣ ಹೀಗಿದೆ. ನೋಡ್ತಾ ಇದ್ದೀರಲ್ಲ, 575 ಮೆಟ್ಟಿಲುಗಳು ಮೇಲೆ ದೂರವಿರುವ ದೃಶ್ಯ ಇದು. ಜೈ ಜೈ ಶ್ರೀರಾಮ್. ಈಗ ನಾವು ಬಹಳ ಹತ್ತಿರ ಅಂಜನಾದ್ರಿ ಬೆಟ್ಟದ ಮೇಲೆ ಬಂದಿರುವ ದೃಶ್ಯ ಇದು. ನೋಡ್ತಾ ಇದ್ದೀರಲ್ಲ ಫ್ರೆಂಡ್ಸ್. ಮೊದಲನೇ ಬಾರಿಗೆ ಬೈಕನ್ನು ಒಂದು ದಡದಿಂದ ಇನ್ನೊಂದು ದಡಕ್ಕೆ ಬೋಟಲ್ಲಿ ತಗೊಂಡು ಹೋಗ್ತಾ ಇದ್ದೀನಿ. ಇದೇ ಬೋಟು, ಬೈಕ್ ತಗೊಂಡು ಹೋಗ್ತಾ ಇದ್ದೀನಿ. ಇದೇ ಬೈಕ್ ನೋಡಿ ಫ್ರೆಂಡ್. ಹಂಪೆಯ ಎಕ್ಸ್ಪ್ರೆಸ್ಸಲ್ಲಿ ಬೋಟಲ್ಲಿ ನಮ್ಮ ಗಾಡಿ ಒಂದು ದಡದಿಂದ ಇನ್ನೊಂದು ದಡಕ್ಕೆ ಹೋಗ್ತಾ ಇದೆ. ಇವತ್ತು ಅಂಜನಾದ್ರಿ ಬೆಟ್ಟದಿಂದ ಹೋಗಿ ಬಂದೆ, ಈಗ ಹಂಪೆ ಕಡೆಗೆ ಹೋಗ್ತಾ ಇದ್ದೀನಿ. ನೋಡೋಣ ಬನ್ನಿ. ಇದೇ ಬೋಟ್, ಅದು ನಮ್ಮ ಗಾಡಿ ತಗೊಂಡು ಹೋಗ್ತಾ ಇದ್ದೀನಿ. ಇವಾಗ ಹೇಳಿದೆಲ್ಲ ನಿಮಗೆ, ಒಂದು ದಡದಿಂದ ಇನ್ನೊಂದು ದಡಕ್ಕೆ ಬೋಟಲ್ಲಿ ಹೋಗುವ ದೃಶ್ಯ ಇದು. ನೋಡಿ ಫ್ರೆಂಡ್ಸ್, ಒಮ್ಮೆ ನೀವು ಅಂಜನಾದ್ರಿ ಬೆಟ್ಟಕ್ಕೆ ಬಂದರೆ ಆಂಜನೇಯ ಸ್ವಾಮಿಯ ದರ್ಶನ ತಗೊಂಡು ಹಾಗೆ ಹಂಪೆ ಕಡೆಗೆ ಹೋಗುವಾಗ ನೀವು ಒಮ್ಮೆ ಈ ಥರ ಬಂದು ಹೋಗಿ, ಅದರ ಖುಷಿನೇ ಬೇರೆ. ನನಗಂತ ಬಹಳ ಖುಷಿ ಆಯಿತು ಹಂಪೆಗೆ ಬಂದಿರುವ ಒಂದು ಕ್ಷಣ. ಎಷ್ಟು ಖುಷಿ ಪಡ್ಕೊಂಡ್ರೆ, ಬಿಸಿಲಿತ್ತು ಆದರೆ ತಣ್ಣನೆ ನೀರಿನ ಕೆಳಗೆ ಮೇಲೆ ಬಿಸಿಲು, ಕೆಳಗೆ ನೀರು,
ಅದ್ರ ಜೊತೆಯಲ್ಲಿ ನಮ್ಮ ಗಾಡಿ ಇನ್ನೊಂದು ದಡದಿಂದ ಇನ್ನೊಂದು ದಡಕ್ಕೆ ಬೋಟಲ್ಲಿ ಹೋಗುವ ಒಂದು ಖುಷಿ ನೋಡ್ತಾ ಇದ್ದೀರಲ್ಲ ಫ್ರೆಂಡ್ಸ್. ದಡ ಬಂತು, ಈಗ ನಾವು ಬೈಕ್ ಇಳಿಸ್ತಾ ಇದ್ದೀವಿ ನೋಡಿ, ಇಳಿಸ್ತಾ ಇದ್ದೀವಿ. ಎರಡನೇ ಗಾಡಿ ಇಳಿಸಿದ್ದೀವಿ. ಈಗ ಕಮಲಾಪುರದಿಂದ ಮಧ್ಯದಲ್ಲಿ ಹಂಪೆಗೆ ಹೋಗುವಾಗ ಶ್ರೀ ಪಟ್ಟಣದ ಯಲ್ಲಮ್ಮ ದೇವಿಯ ದೇವಸ್ಥಾನ ಬರುತ್ತೆ. ಒಮ್ಮೆ ದರ್ಶನ ಮಾಡಿಕೊಂಡು ಹೋಗಿ ಶ್ರೀ ಯಲ್ಲಮ್ಮ ದೇವಿಯ ದೇವಸ್ಥಾನ ಹಾಗೂ ಮೂರ್ತಿ ಇದೆ ನೋಡಿ ಗೈಸ್. ನಾವು ಪ್ರತಿ ಸಲ ಹಂಪೆಗೆ ಹೋಗುವಾಗ ಅಥವಾ ಬರುವಾಗ ತಾಯಿಯ ದರ್ಶನ ಮಾಡುತ್ತೇವೆ. ನೀವು ಒಮ್ಮೆ ಮಾಡಿ ಆರತಿ ತಗೊಂಡು ಹೋಗಿ ಫ್ರೆಂಡ್ಸ್. ಹಾಗೆ ಬಿಸಿಲು ಇರುತ್ತೆ, ಸ್ವಲ್ಪ ಐಸ್ ಇರುತ್ತೆ, ಅಲ್ಲಿ ಇಲ್ಲಿ ಸ್ವಲ್ಪ ತಿಂದು ಹೋದರೆ ಒಂದು ಸ್ವಲ್ಪ ನೀರು ಅಡಿಕೆ ಕಡಿಮೆ ಆಗುತ್ತೆ. ಐಸ್ ಚೆನ್ನಾಗಿಟ್ಟಿರುತ್ತೆ ನಾನು ನೋಡಿದೆ. ಹಂಪೆಗೆ ಬರುವಾಗ ಸ್ನೇಹಿತರೆ, ನೀವು ಸ್ವಲ್ಪ ಟರ್ನಿಂಗ್ ಇರುತ್ತೆ, ಬೈಕು ಅಥವಾ ಕಾರು ಯಾವುದೇ ವಾಹನ ಇರಲಿ ಸ್ವಲ್ಪ ನಿಧಾನವಾಗಿ ಬನ್ನಿ. ಏಕೆಂದರೆ ಎರಡು ಕಡೆ ನಿಧಾನವಾಗಿ ಬಂದರೆ ಸ್ವಲ್ಪ ಅಪಾಯ ತಪ್ಪುತ್ತದೆ. ಹಾಗೂ ಪ್ರತಿ ಸಲ ಬೈಕಲ್ಲಿ ಬರುವಾಗ ಹೆಲ್ಮೆಟ್ ಧರಿಸಿ, ಕಾರಲ್ಲಿ ಬರುವಾಗ ಸೇಫ್ಟಿ ಬೆಲ್ಟ್ ಧರಿಸಿ. ನಮ್ಮ ಸುರಕ್ಷಿತ ನಾವೇ ಕಾಪಾಡಿಕೊಳ್ಳಬೇಕು. ನಿಮ್ಮಲ್ಲಿ ಯಾವುದೇ ಹೆಲ್ಮೆಟ್ ಇರಲಿ ಹಾಕ್ಕೊಂಬನ್ನಿ. ಬೈಕಲ್ಲಿ ಬರುವಾಗ ಕಟ್ಟಿಂಗಲ್ಲಿ ಅಥವಾ ಸ್ವಲ್ಪ ಗಾಡಿ ಸ್ವಲ್ಪ ಏನೋ ಬೈ ಮಿಸ್ಟೇಕ್ ಆದರೆ ನಮ್ಮ ಪ್ರಾಣವನ್ನು ನಾವೇ ಉಳಿಸಿಕೊಳ್ಳಬಹುದು. ಸ್ವಲ್ಪ ಕಟ್ಟಿಂಗಲ್ಲಿ ನಿಧಾನವಾಗಿ ಬನ್ನಿ. ನೋಡ್ತಾ ಇದ್ರಲ್ಲ ಫ್ರೆಂಡ್ಸ್, ಹಂಪೆಯ ಮೇನ್ ದ್ವಾರಕ್ಕೆ ಹೋಗ್ತಾ ಇದ್ದೀನಿ. ನೋಡ್ತಾ ಇದ್ರಲ್ಲ ಫ್ರೆಂಡ್ಸ್, ಹಂಪೆಯ ದ್ವಾರ ಬಾಗಿಲು ಬರ್ತಾ ಇದೆ. ಹಂಪೆಯ ಒಳಗಡೆ ವಿರೂಪಾಕ್ಷ ದೇವರ ಗುಡಿ ಹೀಗಿದೆ. ನೋಡ್ತಾ ಇದ್ರಲ್ಲ ಫ್ರೆಂಡ್ಸ್, ಎದುರು ಬಸವಣ್ಣ ಹಾಗೂ ಗೋಪುರ ಸುಂದರವಾದ ಹಂಪೆಯ ಚಿತ್ರೀಕರಣ ಹೀಗಿದೆ. ಗೋಪುರ ಕಾಣ್ತಾ ಇದೆ. ಒಳಗಡೆ ನಾಗಲಿಂಗೇಶ್ವರ ದೇವಸ್ಥಾನ ಇದೆ. ಹಂಪೆಯ ಗೋಪುರ ಉಲ್ಟಾ ಕಾಣುವ ದೃಶ್ಯ ಹೀಗಿದೆ ನೋಡಿ ಫ್ರೆಂಡ್ಸ್. ನಮ್ಮ ಮೊಬೈಲಲ್ಲಿ ಸ್ವಲ್ಪ ಕಾಣ್ತಾ ಇದೆ. ಇನ್ನೊಂದು ಮೊಬೈಲ್ ಅಂಜನಾದ್ರಿ ಬೆಟ್ಟದಿಂದ ಹಂಪೆಯಿಂದ ಬರುವಾಗ ಕಮಲಾಪುರದಲ್ಲಿ ಒಂದು ಹೋಟೆಲ್ ಇದೆ, ಹಂಪಿ ಹೋಟೆಲ್ ಅಂತೇಳಿಬಿಟ್ಟು ಸೂಪರ್ ಆಗಿ ಅಡುಗೆ ಮಾಡ್ತಾ ಇದ್ದಾರೆ. ಊಟ ಮಾಡಿ ಬನ್ನಿ ಬರುವಾಗ. ಆಕಾಶದಲ್ಲಿ ಹಕ್ಕಿಗಳ ಚಿಲಿಪಿಲಿ ಗಾನ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗೋಣ ಗೈಸ್. ಈ ವಿಡಿಯೋ ಇಷ್ಟವಾದರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಶೇರ್ ಮಾಡಿ ಗೈಸ್. ತುಂಬ ಧನ್ಯವಾದಗಳು.